ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಲ್ವಿರೇಶ್ ಸ್ವರ್ಬದ್. ವೆಲ್ಕಮ್ ಯು ಆಲ್ ಟು ಲೆಟ್ ಅಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಕ್ಲಾಸಲ್ಲಿ ಅಂತರಾವಲೋಕನ ವಿಧಾನಕ್ಕೆ ಸಂಬಂಧಿಸಿದಂತೆ ಬರಬಹುದಾದಂತಹ ಎಲ್ಲ ಸಂಭಾವ್ಯ ಪ್ರಶ್ನೆಗಳನ್ನು ತುಂಬ ಆಳವಾಗಿ ಅಧ್ಯಯನವನ್ನು ಮಾಡೋದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತ ಸುಸ್ವಾಗತ. ಹಾಗಿದ್ದಲ್ಲಿ ಈ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನು ಎಲ್ಲರೂ ಗಮನಿಸಬೇಕು. ಅಂತರಾವಲೋಕನ ವಿಧಾನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂಬುದಾಗಿ ಇಲ್ಲಿ ಈ ಪ್ರಶ್ನೆ ಪ್ರಶ್ನಿಸ್ತಾ ಇದೆ. ಅಂತರಾವಲೋಕನ ವಿಧಾನವು ವ್ಯಕ್ತಿಯ ಪ್ರಜ್ಞಾನುಭವದ ಅನುಭವಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ತತ್ವಶಾಸ್ತ್ರದಲ್ಲಿ ಮೊದಲು, ನಂತರ ಮನೋವಿಜ್ಞಾನದಲ್ಲಿ ಬಳಸ್ತಾ ಇರತಕ್ಕಂತಹ ಅತ್ಯಂತ ಹಳೆಯನಾದಂತಹ ವಿಧಾನವಾಗಿದೆ. ಅಂತರಾವಲೋಕನ ಎಂದರೆ ಇದು ಇಂಟ್ರಾಸ್ಪೆಕ್ಷನ್ ಎಂಬ ಪದದಿಂದ ಬಂದಿರುವಂತಹದ್ದು. ಇಂಟ್ರೋ ಎಂದರೆ ವಿತಿನ್ ಅಥವಾ ಇನ್ವರ್ಡ್ ಎಂಬರ್ಥ, ಹಾಗೂ ಸ್ಪೆಕ್ಷನ್ ಎಂದರೆ ಲುಕಿಂಗ್ ಎಂದರ್ಥ. ಅಂದರೆ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದು. ಅಂತರಾವಲೋಕನ ಎಂದರೆ ಸ್ವಯಂ ವೀಕ್ಷಣೆ ಎಂದರ್ಥ. ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ಇತರರು ತಮ್ಮ ಜ್ಞಾನೇಂದ್ರಿಯಗಳ ಮೂಲಕ ವೀಕ್ಷಿಸಿ ವರದಿ ಮಾಡುವುದು ನಿಖರವಾಗಿರುವುದಿಲ್ಲ. ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ನಾವೇ ಮಾನಸಿಕವಾಗಿ ವೀಕ್ಷಿಸಿಕೊಳ್ಳಲು ಸಾಧ್ಯ. ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವೀಕ್ಷಣೆಗೆ ಒಳಪಡಿಸುವ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ಅಂತರಾವಲೋಕನ ಎನ್ನುವರು. ಅಂತರಾವಲೋಕನವೆಂದರೆ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸಿಕೊಳ್ಳುವುದಾಗಿದೆ. ಮೇಲೆ ಹೇಳಿರ್ತಕ್ಕಂತಹ ಎಲ್ಲ ವ್ಯಾಖ್ಯೆಗಳು ಕೂಡ ಏನಿದ್ದಾವೆ ಅಂತಂದರೆ ಸರಿ ಇದ್ದಾವೆ. ಅಂತರಾವಲೋಕನ ಅನ್ನುವಂತಹ ವಿಧಾನವನ್ನು ಪ್ರಜ್ಞಾನುಭವದ ಅನುಭವಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಮೊದಲು ತತ್ವಶಾಸ್ತ್ರದಲ್ಲಿ ಬಳಸ್ತಾ ಇದ್ದರು, ತದನಂತರ ಮನೋವಿಜ್ಞಾನದಲ್ಲಿ ಬಳಸ್ತಾ ಇದ್ದರು. ಇದು ಈ ರೀತಿ ಬಳಸ್ತಾ ಇರತಕ್ಕಂಥ ಅತ್ಯಂತ ಹಳೆಯ ವಿಧಾನವಾಗಿದೆ. ಇದು ಸರಿ. ಅಂತರಾವಲೋಕನ ಎಂಬಂತಹ ಪದ ಇಂಟ್ರಾಸ್ಪೆಕ್ಷನ್ ಎಂಬ ಪದದಿಂದ ಬಂದಿದೆ. ಇಂಟ್ರೋ ಎಂದರೆ ವಿತಿನ್ ಅಥವಾ ಇನ್ವರ್ಡ್, ಸ್ಪೆಕ್ಷನ್ ಎಂದರೆ ಲುಕಿಂಗ್ ಎಂದರ್ಥ. ತನ್ನನ್ನು ತಾನೇ ಒಳಹೊಕ್ಕು ನೋಡಿಕೊಳ್ತಕ್ಕಂಥದ್ದನ್ನು ನಾವು ಅಂತರಾವಲೋಕನ ಅಂಥೇಳಿ ಕರಿಬೋದು. ಇನ್ನು ಅಂತರಾವಲೋಕನ ಎಂದರೆ ಸ್ವಯಂ ವೀಕ್ಷಣೆ. ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ಇತರರು ಅವರ ಜ್ಞಾನೇಂದ್ರಿಯಗಳ ಮೂಲಕ ವೀಕ್ಷಣೆ ಮಾಡಿ ವರದಿ ಮಾಡತಕ್ಕಂಥದ್ದು ಅಷ್ಟು ನಿಖರವಾಗಿರೋದಿಲ್ಲ. ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ನಾವೇ ಮಾನಸಿಕವಾಗಿ ವೀಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ವ್ಯಕ್ತಿ ತನ್ನ ಪ್ರಜ್ಞೆಯ ಅನುಭವದ ಮೂಲಕ ವೀಕ್ಷಣೆಗೆ ಒಳಪಟ್ಟು ತನ್ನ ಪ್ರಜ್ಞಾನುಭವಗಳನ್ನು ವೀಕ್ಷಣೆಗೆ ಒಳಪಡಿಸುವಂತಹ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ನಾವೇನಂತ ಕರಿತೇವೆ? ಅಂತರಾವಲೋಕನ ಅಂತ ಕರಿತೇವೆ. ಮತ್ತೊಂದು ಬಾರಿ ಅಂತರಾವಲೋಕನ ಅಂದರೆ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಣೆ ಮಾಡುವುದಾಗಿದೆ. ಮೇಲೆ ಹೇಳಿರ್ತಕ್ಕಂಥ ಎಲ್ಲ ವ್ಯಾಖ್ಯೆಗಳು ಕೂಡ ಸರಿ. ಹಾಗಿದ್ದಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ಬೋದು ಅಂತಂದರೆ, ಅಂತರಾವಲೋಕನ ವಿಧಾನವನ್ನು ರೂಪಿಸಿದಂಥವರು ಯಾರು? ವಿಧಾನವನ್ನು ರೂಪಣೆ ಮಾಡಿಕೊಟ್ಟವರು ಎಡ್ವರ್ಡ್ ಬ್ರಾಡ್ಫರ್ಡ್ ಟಿಪ್ಪರ್ ಎನ್ನುವಂತಹ ಬ್ರಿಟಿಷ್ ಮನೋವಿಜ್ಞಾನಿ. ಈ ವಿಧಾನ 18 ಮತ್ತು 19ನೇ ಶತಮಾನದಲ್ಲಿ ಮನೋವಿಜ್ಞಾನದ ಬಹು ಪ್ರಮುಖ ವಿಧಾನವಾಗಿತ್ತು. ಮತ್ತೆ ಯಾವ ಪ್ರಶ್ನೆ ಕೇಳ್ಬೋದು ಅಂತಂದರೆ, ಅಂತರಾವಲೋಕನ ವಿಧಾನದ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆ ಕೇಳೋ ಚಾನ್ಸ್ ಇದೆ. ಅಂತರಾವಲೋಕನ ವಿಧಾನದ ಸಹಾಯದಿಂದ ವ್ಯಕ್ತಿಯು ತನ್ನ ಆಲೋಚನೆಗಳು, ಭಾವನೆಗಳು ಹಾಗೂ ಪ್ರೇರಣೆಗಳ ಸಂದರ್ಭದಲ್ಲಿ ಮಾನಸಿಕ ಪ್ರಕ್ರಿಯೆಗಳನ್ನು ಪರೀಕ್ಷಿಸಿಕೊಳ್ಳಲು ಸಾಧ್ಯವಾಗ್ತದೆ. ಅಂತರಾವಲೋಕನ ವಿಧಾನದಲ್ಲಿ ವ್ಯಕ್ತಿಯು ತನ್ನ ಭಾವನೆಗಳನ್ನು ತಾನೇ ಅಂತರ್ವೀಕ್ಷಿಸಿಕೊಂಡು ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ವರದಿ ಮಾಡುತ್ತಾನೆ. ಉದಾಹರಣೆಗೆ, ನಿಮಗೆ ಕೋಪ ಬಂದಾಗ ಅಥವಾ ದುಃಖವಾದಾಗ ಅಥವಾ ಅತಿಯಾದ ಸಂತೋಷ ಉಂಟಾದಾಗ ನಿಮ್ಮ ಮಾನಸಿಕ
ಭಾವನೆಗಳನ್ನು ನೀವು ಅಂತರ್ವೀಕ್ಷಿಸಿಕೊಳ್ಳುವಿರಿ ಮತ್ತು ಅಂತಹ ಸ್ಥಿತಿಯಲ್ಲಿ ಮಾನಸಿಕ ಪ್ರಕ್ರಿಯೆಯಲ್ಲಿ ಯಾವ ಬದಲಾವಣೆ ಆಗ್ತಾ ಇದೆ ಎಂಬುದನ್ನು ಕೂಡ ಪರೀಕ್ಷೆ ಮಾಡಿಕೊಳ್ಳುತ್ತೀರಿ. ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ. ಅಂದರೆ ಇಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ಸರಿ ಇದೆ, ಯಾವುದೇ ತಪ್ಪು ವ್ಯಾಖ್ಯೆ ಇಲ್ಲಿ ಇಲ್ಲ. ಅಂತರಾವಲೋಕನ ವಿಧಾನದಿಂದ ಏನು ಮಾಡ್ಬೋದು, ವ್ಯಕ್ತಿ ತನ್ನ ಆಲೋಚನೆಗಳು, ಭಾವನೆಗಳು ಹಾಗೂ ಪ್ರೇರಣೆಗಳ ಸಂದರ್ಭದಲ್ಲಿ ಮಾನಸಿಕ ಪ್ರಕ್ರಿಯೆ ಹೆಂಗಿದೆ ಅಂತ ಪ್ರಶ್ನೆ ಮಾಡಿಕೊಳ್ಬೋದು, ಪರೀಕ್ಷೆ ಮಾಡಿಕೊಳ್ಬೋದು. ಈ ವಿಧಾನದಲ್ಲಿ ವ್ಯಕ್ತಿಯು ತನ್ನ ಭಾವನೆಗಳನ್ನು ತಾನೇ ಅಂತರ್ವೀಕ್ಷಣೆ ಮಾಡಿಕೊಂಡು ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ವರದಿಯನ್ನು ಕೂಡ ಮಾಡ್ತಾನೆ. ಉದಾಹರಣೆ ತೆಗೆದುಕೊಳ್ಳೋದಾದರೆ, ನಿಮಗೆ ಕೋಪ ಅಥವಾ ದುಃಖವಾದಾಗ, ಅತಿಯಾದ ಸಂತೋಷ ಉಂಟಾದಾಗ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೀವು ಅಂತರ್ವೀಕ್ಷಣೆ ಮಾಡಿಕೊಳ್ತೀರಿ ಮತ್ತು ಅಂತಹ ಸ್ಥಿತಿಯಲ್ಲಿ ಮಾನಸಿಕ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ ನಾವೇ ಪರೀಕ್ಷೆಯನ್ನು ಕೂಡ ಮಾಡಿಕೊಳ್ತೇವೆ. ಇನ್ನು ಈ ಅಂತರಾವಲೋಕನ ವಿಧಾನದ ಗುಣಗಳು ಏನು ಅಂತಂದರೆ, ಮೊಟ್ಟ ಮೊದಲನೆಯ ಗುಣ, ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತಹ ಅತ್ಯಂತ ಏಕೈಕ ವಿಧಾನ ಇದಾಗಿದೆ. ತನ್ನ ಭಾವನೆಗಳನ್ನು ತಾನೇ ಅಧ್ಯಯನ ಮಾಡಿಕೊಳ್ಳುವಂತಹ ಏಕೈಕ ವಿಧಾನ ಅಂದರೆ ಅದು ಅಂತರಾವಲೋಕನ ವಿಧಾನ. ಇದು ಮಿತವ್ಯಯಕಾರಿ ವಿಧಾನ. ಇಲ್ಲಿ ಯಾವುದೇ ರೀತಿಯ ದುಡ್ಡು ಜಾಸ್ತಿ ಬೇಕಾಗಿದೆ ಅನ್ನುವಂಥದ್ದಿಲ್ಲ. ಇದಕ್ಕೆ ಯಾವುದೇ ಉಪಕರಣಗಳ ಸಹಾಯ ಕೂಡ ಇಲ್ಲ, ಅವಶ್ಯಕತೆ ಇರೋದಿಲ್ಲ. ಈ ವಿಧಾನ ಎಲ್ಲ ಸಂದರ್ಭಗಳಲ್ಲಿ ಮತ್ತು ಎಲ್ಲ ಕಾಲಗಳಲ್ಲಿಯೂ ಕೂಡ ಬಳಸಬಹುದಾದಂಥದ್ದು. ಎಲ್ಲಿ ಬೇಕಾದಲ್ಲಿ ಬಳಸ್ಬೋದು, ಯಾವ ಸಮಯದಲ್ಲಿ ಬೇಕಾದರೂ ಬಳಸ್ಕೊಳ್ಬೋದು. ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಣೆ ಮಾಡಿಕೊಳ್ಳಬೇಕಪ್ಪ ಅಂತಂದರೆ ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ವಿಧಾನವಾಗಿದೆ. ಶಿಕ್ಷಕ ತನ್ನ ಬೋಧನೆಯಲ್ಲಿನ ಸಫಲತೆ ಹಾಗೂ ವಿಫಲತೆಗಳನ್ನು ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಿಕೊಳ್ಳುವುದಕ್ಕೆ ಇದು ನೆರವಾಗ್ತದೆ. ಶಿಕ್ಷಕ ತಾನು ಮಾಡ್ತಾ ಇರತಕ್ಕಂತಹ ಪಾಠ ಬೋಧನೆಯಲ್ಲಿನ ಸಫಲತೆಗಳನ್ನು ಹಾಗೂ ವಿಫಲತೆಗಳನ್ನು ವಿಶ್ಲೇಷಣೆ ಮಾಡಿಕೊಂಡು ಮೌಲ್ಯಮಾಪನ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿಕೊಳ್ಳೋದಕ್ಕೆ, ಬೆಳವಣಿಗೆಯನ್ನು ಮಾಡಿಕೊಳ್ಳೋದಕ್ಕೆ ಇದು ಅತ್ಯಂತ ಸಹಕಾರಿಯಾದಂತಹ ಒಂದು ಪದ್ಧತಿ. ಇನ್ನು ಅಂತರಾವಲೋಕನದ ಗುಣಗಳು ಮತ್ತು ಮಿತಿಗಳನ್ನು ನಾವು ಸ್ವಲ್ಪ ಕಂಪ್ಯಾರಿಟಿವ್ ಬೇಸಲ್ಲಿ ಅಧ್ಯಯನ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ಇದು ಮುಂದಿನ ದಿನಮಾನಗಳಲ್ಲಿ ಬಳಕೆಗೂ ಕೂಡ ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಅಂತರಾವಲೋಕನದ ಗುಣ ಏನೈತೆ ಅಂತಂದರೆ, ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತಹ ಏಕೈಕ ವಿಧಾನ ಇದಾಗಿದೆ. ಮಿತವ್ಯಯಕರ ವಿಧಾನ ಇದಾಗಿದ್ದು ಯಾವುದೇ ಇತರೆ ವಸ್ತುಗಳ ಅವಶ್ಯಕತೆಯಲ್ಲಿ ಬೇಕಾಗಿರುವುದಿಲ್ಲ. ಈ ಒಂದು ವಿಧಾನವನ್ನು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಬಳಸಬಹುದಾಗಿದೆ. ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಣೆ ಕೂಡ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ಮಿತಕಾರಿ, ಎಲ್ಲಿ ಬೇಕಾದರೂ ಬಳಸ್ಬೋದು, ಯೂನಿವರ್ಸಲ್ ಆಗಿದೆ ಆ್ಯಂಡ್ ತನ್ನನ್ನು ತಾನೇ ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಇರುವಂತಹ, ವ್ಯಕ್ತಿ ತನ್ನನ್ನು ತಾನೇ ಅಧ್ಯಯನ ಮಾಡಿಕೊಳ್ಳಲಿರುವಂಥ ಏಕೈಕ ವಿಧಾನ ಇದಾಗಿದೆ. ಮಿತಿಗಳೇನು ಹಾಗಾದರೆ? ವೀಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವಂತಹ ವ್ಯಕ್ತಿ ಒಬ್ಬನೇ ಆಗಿರುವುದರಿಂದ ಈ ವಿಧಾನದಿಂದ ಲಭಿಸುವಂತಹ ಮಾಹಿತಿ ವಿಶ್ವಸನೀಯತೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಇಲ್ಲಿ ಲಭಿಸುವಂತಹ ಮಾಹಿತಿಯ ವಿಶ್ವಸನೀಯತೆಯ ಬಗ್ಗೆ ನಿರ್ಧಾರವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ವೀಕ್ಷಣೆ ಮಾಡುವವನು ಅವನೇ, ವೀಕ್ಷಕನಾಗಿರುವಂಥವನು ಅವನೇ, ಹಾಗೂ ವೀಕ್ಷಣೆಗೆ ಒಳಪಡುವಂತಹ ವ್ಯಕ್ತಿಯು ಇಬ್ಬರು ಒಂದೇ ಆಗಿರುವುದರಿಂದ ಎಷ್ಟರ ಮಟ್ಟಿಗೆ ಅಲ್ಲಿ ವಿಶ್ವಾಸತೆ ಇದೆ ಅನ್ನೋದನ್ನು ನಾವು ನಿರ್ಧಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇನ್ನು ಅಂತರಾವಲೋಕನ ಕ್ರಮದಿಂದ ಸಂಗ್ರಹಿಸಿದಂತಹ ಮಾಹಿತಿ ವ್ಯಕ್ತಿನಿಷ್ಠವಾಗಿರ್ತದೆ. ಇದು ಅಂತಂದರೆ ಆ ವ್ಯಕ್ತಿ ಏನು ಹೇಳಿರ್ತಾನೋ ಅದೇ ಮಾತ್ರ ನಿಜ ಆಗಿರ್ತದೆ. ಇಲ್ಲಿ ಯಾವುದೇ ರೀತಿಯ ಒಂದು ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ಆತ ಕೊಟ್ಟಿರೋದಿಲ್ಲ. ತನಗೇನು ಬೇಕು ತಾನೇ ಹೇಳಿರ್ತಾನೆ. ಸೊ ಹೀಗಾಗಿ ಇದನ್ನು ನಾವು ಜಾಸ್ತಿ ನಂಬೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಸಂಗ್ರಹಿಸಿದಂತಹ ಮಾಹಿತಿ ವ್ಯಕ್ತಿನಿಷ್ಠವಾಗಿರುತ್ತದೆ, ಆಬ್ಜೆಕ್ಟಿವ್ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟಿವಿಟಿಗೆ ಅವಕಾಶ ಇರೋದಿಲ್ಲ. ಈ ವಿಧಾನವನ್ನು ಚಿಕ್ಕ ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳು ಬಳಸಲಿಕ್ಕೆ ಸಾಧ್ಯವಿಲ್ಲ. ಸಣ್ಣ ಮಕ್ಕಳಾಗಿರ್ಬೋದು ಹಾಗೂ ಮಾಲ್ ಅಡ್ಜಸ್ಟೆಡ್ ಪೀಪಲ್ ಆಗಿರ್ಬೋದು, ಅಂದರೆ ಮಾನಸಿಕವಾಗಿ
ಸಬಲತೆ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಇದನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ವ್ಯಕ್ತಿ ತನ್ನ ವರ್ತನೆಯನ್ನು ಅನುಭವಿಸುವ ಸಂದರ್ಭದಲ್ಲಿಯೇ ವರದಿ ಮಾಡದೆ ನಂತರದ ಸಮಯದಲ್ಲಿ ವರದಿ ಮಾಡಲು ಪ್ರಯತ್ನಿಸಿದರೆ ಅದು ಅಂತರಾವಲೋಕನವಾಗದೆ ಗತಾವಲೋಕನವಾಗ್ತದೆ. ಅಂದರೆ ತನಗೆ ಯಾವಾಗ ಆ ಒಂದು ಅನುಭವ ಆಗ್ತಾ ಇರ್ತದೆಯೋ ಅದೇ ಸಂದರ್ಭದಲ್ಲಿ ಆತ ಅದನ್ನು ಬರೆದಿಟ್ಟ ಅಂತಂದರೆ ಅದು ಅಂತರಾವಲೋಕನ ಆಗ್ತದೆ. ಆದರೆ ಇಲ್ಲೇನಾಗ್ತದೆ, ಆಗಿದ ನಂತರ ಆ ಒಂದು ಎಕ್ಸ್ಪೀರಿಯನ್ಸ್ ಆದ ನಂತರ ಹೊಳ್ಳಿ ನಾವು ಪಾಸ್ಟ್ಗೆ ಹೋಗಿ ಏನಾಯಿತು, ಯಾಕಾಯಿತು, ಹೆಂಗಾಯಿತು ಅಂಥೇಳಿ ಬರಿತಾ ಹೋದರೆ ಅದು ಅಂತರಾವಲೋಕನ ಆಗೋದಿಲ್ಲ, ಅದು ಗತಾವಲೋಕನವಾಗ್ತದೆ. ಇನ್ನು ನಮ್ಮ ಈ ಒಂದು ವಿಧಾನ ಏನೈತಲ್ಲ, ಇದು ವೈಜ್ಞಾನಿಕವಲ್ಲ, ಈ ವಿಧಾನ ಸೈಂಟಿಫಿಕ್ ಆಗಿ ಇಲ್ಲ ಅನ್ನುವಂಥದ್ದು. ಇನ್ನು ನಮ್ಮ ಮನಸ್ಸಿನ ಭಾವನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗುವುದರಿಂದ ನಾವು ಮನಸ್ಸಿನ ಒಂದು ಭಾವನೆಯನ್ನು ಅಂತರ್ವೀಕ್ಷಿಸಿ ವಿಶ್ಲೇಷಣೆಗೆ ತೊಡಗಿದರೆ ಆ ವೇಳೆಗೆ ಆ ಜಾಗದಲ್ಲಿ ಮತ್ತೊಂದು ಭಾವನೆ ಬಂದು ಕೂರ್ತದೆ. ನಮ್ಮ ಭಾವನೆಗಳು ಹೆಂಗಪ್ಪ ಅಂತಂದರೆ ಸಮಯಕ್ಕೆ ತಕ್ಕಂತೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇರ್ತವೆ. ಆ ರೀತಿ ಬದಲಾಗ್ತಾ ಇರೋದರಿಂದ ಮನಸ್ಸಿನ ಒಂದು ಭಾವನೆಯನ್ನು ನಾವೇನಾದರೂ ಅಂತರ್ವೀಕ್ಷಿಸಿ ವಿಶ್ಲೇಷಣೆ ಮಾಡಲು ತೊಡಗಿದರೆ ಆ ವೇಳೆಗೆ ಮತ್ತೊಂದು ಭಾವನೆ ಬಂದು ಮೂಡಿರ್ತದೆ ಅನ್ನುವಂಥದ್ದು. ಇವಿಷ್ಟು ಇಲ್ಲಿ ಕೇಳಬಹುದಾದಂಥ ಪ್ರಶ್ನೆ. ಕೊನೆಯ ಪ್ರಶ್ನೆ ಅಂತರಾವಲೋಕನಕ್ಕೆ ಸಂಬಂಧಿಸಿದ್ದು. ಅಗೇನ್ ಅಂತರಾವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಯಾವುವು ಸರಿ ಅಂತ ಪ್ರಶ್ನೆ ಬಂದಿದೆ. ನೋಡೋಣ. ಹಲವಾರು ಮಿತಿಗಳಿದ್ದರೂ ಸಹ ಅಂತರಾವಲೋಕನ ಬೇರೆ ಯಾವುದೇ ವಿಧಾನದಿಂದಲೂ ತಿಳಿಯಲಾಗದ ವ್ಯಕ್ತಿಯ ಅಂತರಂಗದ ಭಾವನೆಗಳನ್ನು ಹೊರ ಎಳೆಯುವಂತಹ ಏಕೈಕ ವಿಧಾನವಾಗಿದೆ. ಇದಕ್ಕೆ ಹಲವಾರು ಇತಿಮಿತಿಗಳಿದ್ರೂ ಕೂಡ ಅಂತರಾವಲೋಕನ ವಿಧಾನ ಬೇರೆ ಯಾವುದೇ ವಿಧಾನದಿಂದಲೂ ತಿಳಿಯಲಾಗದಂತಹ ವ್ಯಕ್ತಿಯ ಅಂತರಂಗದ ಭಾವನೆಗಳನ್ನು ಹೊರಗೆಳಿತಕ್ಕಂಥ ಏಕೈಕ ವಿಧಾನವಾಗಿದೆ. ಸೈಕಾಲಜಿಯಲ್ಲಿ ಹಲವಾರು ವಿಧಾನಗಳಿದ್ದಾವೆ. ಸೈಕಾಲಜಿಯಲ್ಲಿ ಈ ರೀತಿ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದಕ್ಕೆ ಹಲವಾರು ವಿಧಾನಗಳಿದ್ದರೂ ಕೂಡ ಆ ಎಲ್ಲ ವಿಧಾನಗಳಿಂದಲೂ ಪಡೆಯೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಮಾಹಿತಿಯನ್ನು ನಾವು ಅಂತರಾವಲೋಕನದಿಂದ ಪಡೆಯಬಹುದಾಗಿದೆ. ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಸುಧಾರಣೆ ತಂದುಕೊಳ್ಳಲು ಬಯಸುವವರಿಗೆ ಈ ವಿಧಾನ ಅತ್ಯಂತ ಲಾಭದಾಯಕವಾಗಬಹುದು. ತಮ್ಮನ್ನು ತಾವು ತಿಳ್ಕೊಂಡು ಸುಧಾರಣೆಯನ್ನು ತಂದುಕೊಳ್ಳೋದಕ್ಕೆ ಇಚ್ಛೆಯನ್ನು ಯಾರು ಬಯಸ್ತಾರೋ ಆ ಒಬ್ಬ ವ್ಯಕ್ತಿಗೆ ತರಬೇತಿಯನ್ನು ನೀಡಿದರೆ ನಾವು ಈ ಅಂತರಾವಲೋಕನದ ಮೂಲಕ ಆ ವ್ಯಕ್ತಿಗೆ ನಾವು ತರಬೇತಿಯನ್ನು ನೀಡಬಹುದು ಅನ್ನುವಂಥದ್ದು. ವ್ಯಕ್ತಿ ಅಂತರ್ವೀಕ್ಷಣೆಯ ಮೂಲಕ ತನ್ನ ಮನಸ್ಸಿನ ಅಂತರಂಗದ ಭಾವನೆಗಳನ್ನು ವಸ್ತುನಿಷ್ಠವಾಗಿ ವರದಿ ಮಾಡಿದರೆ ಅವನಿಗೆ ಮಾರ್ಗದರ್ಶನ ನೀಡಲು ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಅಂತರ್ವೀಕ್ಷಣೆಯ ಮೂಲಕ ಅಂದರೆ ಅಂತರಾವಲೋಕನ ಪದ್ಧತಿಯ ಮೂಲಕ ವ್ಯಕ್ತಿ ತನ್ನ ಮನಸ್ಸಿನ ಅಂತರಂಗದ ಭಾವನೆಗಳನ್ನು ವಸ್ತುನಿಷ್ಠವಾಗಿ, ಅಲ್ಲಿ ಬೇರೆ ಯಾವುದೇ ವಿಚಾರಗಳನ್ನು ಕೂಡ ಅವನು ಆ್ಯಡ್ ಮಾಡಬಾರ್ದು, ಏನು ಇದೆಯೋ ಅದನ್ನೇ ವರದಿ ಮಾಡಬೇಕು. ಆ ರೀತಿ ಮಾಡ್ತಾ ಹೋದರೆ ಅವನಿಗೆ ನಾವು ಮಾರ್ಗದರ್ಶನ ಮಾಡಲಿಕ್ಕೆ ಸೂಕ್ತ ಸಲಹೆಗಳನ್ನು ಕೊಡಲಿಕ್ಕೆ, ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು. ಈ ರೀತಿಯಾಗಿ ನಾವು ಈ ಒಂದು ಅಂತರಾವಲೋಕನ ಪದ್ಧತಿಯ ಮೇಲೆ ಕೇಳಬಹುದಾದಂತಹ ಸಂಭಾವ್ಯ ಪ್ರಶ್ನೆಗಳನ್ನು ಚರ್ಚೆ ಮಾಡಬಹುದು. ಇನ್ನೂ ಏನಾದರೂ ಹೆಚ್ಚಿನ ಪ್ರಶ್ನೆಗಳು ನಿಮಗೆ ಬಂದಿದ್ದಲ್ಲಿ, ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದ್ದಲ್ಲಿ ಅವುಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನಮಗೆ ಗೊತ್ತುಪಡಿಸಬೇಕು. ಈ ಒಂದು ವಿಡಿಯೋ ಹೇಗೆ ಆಗಿದೆ ಅನ್ನೋದನ್ನು ಕೂಡ ನೀವು ನನಗೆ ಫೀಡ್ಬ್ಯಾಕ್ ಕೊಟ್ಟರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಹೆಚ್ಚಿನಾಗಿ ಇನ್ನೂ ಅತ್ಯುತ್ತಮವಾದಂತಹ ವಿಡಿಯೋಗಳನ್ನ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಇಷ್ಟೊತ್ತು ಈ ಒಂದು ವಿಡಿಯೋಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದಕ್ಕಾಗಿ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ರೀತಿ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಅಬ್ಸರ್ವ್ ಮಾಡಿ, ವಾಚ್ ಮಾಡಿ, ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನನ್ನು ಒತ್ತಿ. ಹಾಗಿದ್ದಲ್ಲಿ ಏನಾಗ್ತದೆ ಅಂದರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು, ಬೇಗ ನಿಮಗೆ ತಲುಪಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ದಿನ. ಜೈ ಹಿಂದ್.